ಏನು ಬಾಗಲಕೋಟೆ ಉಪಚುನಾವಣೆಯ ಮತದಾನ ನಿನ್ನೆ ತಾನೇ ಮುಕ್ತಾಯವಾಗಿದೆ. ಏನು ಅಭ್ಯರ್ಥಿಗಳ ಅದರಲ್ಲೂ ಬಾಗಲಕೋಟೆಯಲ್ಲಿ ಒಟ್ಟು 9 ಜನ ಅಭ್ಯರ್ಥಿಗಳಿದ್ರು. 9 ಜನ ಅಭ್ಯರ್ಥಿಗಳ ಭವಿಷ್ಯ ಈಗಾಗಲೇ ಇವಿಎಂ ನಲ್ಲಿ ಭದ್ರತೆಯಲ್ಲಿ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸ್ಟ್ರಾಂಗ್ ರೂಮ್ ನ ದೃಶ್ಯಾವಳಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಏನು ನಿನ್ನೆ ಮತದಾನ ಆಯಿತು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 322 ಮತಗಟ್ಟೆಗಳಿದ್ವು. ಎಲ್ಲ ಕಡೆಯೂ ಕೂಡ ತುಂಬಾನೇ ಉತ್ಸಾಹದಿಂದ ಮತದಾರರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೀತು. ನಂತರದ ಸಂದರ್ಭದಲ್ಲಿ ಇವಿಎಂ ಅನ್ನ ಎಲ್ಲವನ್ನು ಕೂಡ ಸೀಲ್ ಮಾಡಿ ಇದೇ ಒಂದು ಸ್ಥಳದಲ್ಲಿ, ಅಂದ್ರೆ ಇದು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ, ಈ ಒಂದು ಸ್ಥಳದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಆ ದೃಶ್ಯವನ್ನ ನಾವು ತೋರಿಸ್ತಾ ಇದೀವಿ. ಈಗಾಗಲೇ ಇಲ್ಲಿ ನೋಡ್ತಾ ಇರ್ಬೋದು, ಭದ್ರತಾ ಕೊಠಡಿ ಮತ ಎಣಿಕೆ ಕೇಂದ್ರ ಬಾಗಲಕೋಟೆ ಅಂತಿದೆ. ಆ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಯಾಕೆಂತಂದ್ರೆ ಸ್ಟ್ರಾಂಗ್ ರೂಮ್ ಅಂತಂದ್ರೆ ತುಂಬಾನೇ ಅಲ್ಲಿ ಭದ್ರತೆಯನ್ನ ಕಲ್ಪಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ 3 ಲೇಯರ್ಗಳ ಮೂಲಕ ಭದ್ರತೆಯನ್ನ ಕಲ್ಪಿಸಿರುವಂತದ್ದು. ಒಂದು CAPF ಒಂದು ಪಡೆ ಆಗಿರ್ಬೋದು, ಅದರ ಜೊತೆಗೆ KSRPF ಮತ್ತೆ ಇನ್ನೊಂದು ನಮ್ಮ ಸಿವಿಲ್ ಪೊಲೀಸರು ಕೂಡ ಇಲ್ಲಿ ಇರ್ತಾರೆ. ಸುಮಾರು ಅಂದ್ರೆ 3 ಲೇಯರ್ಗಳಲ್ಲಿ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಗೆ ಏನೋ ಸಿಬ್ಬಂದಿಯಿಂದ ನಿಯೋಜನೆ ಮಾಡಿರುವಂತದ್ದು. ಮತ್ತು ಪ್ರಮುಖವಾಗಿ ಯಾರನ್ನು ಕೂಡ ಇಲ್ಲಿ ಅನಾವಶ್ಯಕವಾಗಿ ಒಳಗಡೆ ಬಿಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿಯೋಜನೆಗೊಂಡಿರುವಂತಹ ಎಕ್ಸಾಕ್ಟ್ ಆಫೀಸರ್ಸ್ ಏನಿರ್ತಾರೆ, ಅಧಿಕಾರಿಗಳಿರ್ತಾರೆ, ಅವರನ್ನ ಮಾತ್ರ ಒಳಗೆ ಬಿಡೋಕೆ ಅವಕಾಶ ಇರುತ್ತೆ. ಉಳಿದಂತೆ ಯಾವುದೇ ಸಾರ್ವಜನಿಕರಾಗಲಿ ಇತರೆ ಯಾವುದೇ ಪರ್ಸನ್ ಆಗಲಿ ಯಾರನ್ನು ಕೂಡ ಒಳಗೆ ಬಿಡದಂತೆ ಸಂಪೂರ್ಣವಾಗಿ ಏನು ಈ ಒಂದು ಗೇಟ್ ಮುಂದೆನೆ ಒಂದು ಕಡೆ ಸೇನಾ ತುಕಡಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಬೀಡು ಬಿಟ್ಟು ಭದ್ರತೆಯನ್ನ ಕಲ್ಪಿಸ್ತಿರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಈ ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದ್ವಿ. ಏನು ಚುನಾವಣಾಧಿಕಾರಿ ಅಂತ ಏನು ಸಂಗಪ್ಪ ಅವರಾಗಿರ್ಬೋದು, ಮತ್ತೆ ಇತರೆ ಚುನಾವಣಾ ಅಧಿಕಾರಿಗಳು ಇಲ್ಲಿ ಆ ಒಂದು ಒಳಗಡೆ ಏನು ಸ್ಕೂಟ್ನಿ ಮಾಡುವಂತ ಕೆಲಸವನ್ನು ಮುಗಿಸ್ಕೊಂಡು ಈಗಾಗಲೇ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಎಡಭಾಗದಲ್ಲಿ ನಾವು ತೋರಿಸ್ತಾ ಇದೀವಿ. ಇಲ್ಲಿ ಏನು ಕೊಠಡಿಗಳೇನಿದಾವೆ, 2 ಕೊಠಡಿಗಳಲ್ಲಿ ಏನು ಇವಿಎಂ ಮಷಿನ್ಗಳನ್ನ ಮತ್ತು ವಿವಿಪ್ಯಾಟ್ಗಳನ್ನ ಇಟ್ಟಿರುವಂತದ್ದು. ಒಂದು ಕೊಠಡಿಯಲ್ಲಿ ಏನು ಇವಿಎಂ ಮಷಿನ್ ಇಟ್ಟರೆ ಇನ್ನೊಂದು ಕಡೆ ಲಕೋಟೆಗಳನ್ನ ಇಟ್ಟಿದ್ದಾರೆ. ಅಂದ್ರೆ 2 ಕೊಠಡಿಯಲ್ಲಿ ಕೂಡ ಒಂದರಲ್ಲಿ ಲಕೋಟೆಗಳು, ಇನ್ನೊಂದು ಕಡೆ ಇವಿಎಂ ಮಷಿನ್ಗಳನ್ನ ಇಟ್ಟಿರುವಂತದ್ದು. ಅದಕ್ಕೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಆ ಒಂದು ಕೊಠಡಿಗಳಿಂದ ಪ್ಲೌಡ್ಗಳಿಂದ ಅವನ್ನೆಲ್ಲವನ್ನು ಕೂಡ ಪ್ಯಾಕ್ ಮಾಡಿರುವಂತ ದೃಶ್ಯ ಕಂಡು ಬರ್ತಾ ಇದೆ. ಮತ್ತು ಇಲ್ಲಿ ಯಾವುದೇ ರೀತಿ ಮತ್ತೆ ಬೇರೆ ಒಂದು ಕೆಲಸಕ್ಕೆ ಆಸ್ಪದ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಅದರ ಮೇಲೆ CC ಕ್ಯಾಮ್ರಾದ ಒಂದು ಹದ್ದಿನ ಕಣ್ಣು ಇಡಲಾಗಿರುವಂತದ್ದು. ಆ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಅಲ್ಲಿ ಪ್ಲೌಡ್ ಅನ್ನ ಏನು ಬರೆದಿದ್ದಾರೆ ಅದಕ್ಕೆ ಎಕ್ಸಾಕ್ಟ್ ಆಗಿ ಒಂದು ಸ್ಥಳದಲ್ಲಿ CC ಕ್ಯಾಮ್ರಾಗಳನ್ನ ಅಳವಡಿಸಿರುವಂತದ್ದು. ಅದು ಕೂಡ ಒಂದು ಭದ್ರತೆಯ ಒಂದು ಭಾಗ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ 976 ಇವಿಎಂ ಹಾಗೂ ವಿವಿಪ್ಯಾಟ್ ಸೇರಿ ಅಷ್ಟೊಂದು ಸಂಖ್ಯೆಯಲ್ಲಿ ಅಲ್ಲಿ ಇವಿಎಂ ಇರುವಂತದ್ದು. ಅದ್ರ ಜೊತೆಗೆ ಸದ್ಯದ ಮಟ್ಟಿಗೆ ಇಲ್ಲಿ ಚುನಾವಣಾಧಿಕಾರಿಗಳಂತಹ ಇನ್ನು ಸಂಗಪ್ಪ ಸರ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ ಏನ್ ಹೇಳ್ತಾರಂತ. ಸರ್, ಈಗ ಎಲ್ಲ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡ್ರಿ, ಇವಿಎಂ ಒಳಗಡೆ ಸ್ಟ್ರಾಂಗ್ ರೂಮ್ ಇರುವಂತದ್ದು, ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರಿ ಸರ್? ಈಗಾಗಲೇ ಅದ್ರದ್ದು ಏನು ಭದ್ರತೆ ಇದೆಯಲ್ಲ, ಚುನಾವಣಾ ಆಯೋಗದ ಇದ್ರ ಪ್ರಕಾರ, ಆ ಮಾರ್ಗಸೂಚಿ ಪ್ರಕಾರ ನಾವೆಲ್ಲ ಇದು ಹಾಕೋದಾಗಲಿ, ಸೀಟ್ ಹಾಕೋದಾಗಲಿ, ಕಂಪ್ಲೀಟ್ ಪವರ್ ಇದು ಸಪ್ಲೈ ಆಗಿರಬಾರ್ದು, ಅವೆಲ್ಲ ಕಂಡೀಷನ್ಸ್ ಇದೆ. ಆ ಥರದನ್ನೆಲ್ಲ ಏನು ಭದ್ರತೆ ಇದೆಯಲ್ಲ ಆ ದೃಷ್ಟಿಯಿಂದಲೇ ಎಲ್ಲನೂ ಮಾಡ್ಕೊಂಡಿದ್ದೆವು. ಈಗಾಗಲೇ ಅಬ್ಸರ್ವ್ ಸಮೀಕ್ಷೆಯಲ್ಲಿ ರಾಜಕೀಯ ಪಕ್ಷಗಳ ಸಮಕ್ಷಮದಲ್ಲಿ ಈಗಾಗಲೇ ಅದನ್ನು ನಾವು ತೆರೆದು ಸ್ಟುಡಿಯೋ ಆಗಿದೆ, ಪೂರ್ಣಗೊಂಡಿದೆ. ಉಪಚುನಾವಣಾಧಿಕಾರಿ ಅಂತ ಸಂತೋಷ್ ಜಗಲ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಹೇಳಿ ಸರ್. ಈಗ ತಾವು ಒಂದು ಪ್ರಶ್ನೆ ಕೇಳಿದ್ರಿ, ಯಾವ ತರ ಸ್ಟ್ರಾಂಗ್ ರೂಮ್ ಸೀಲ್ ಮಾಡ್ಕೊಂಡಿದೆ ಅಂತ. ಡಾರ್ಕ್ ರೂಮ್ ಆಗಿರುತ್ತೆ, ಯಾವುದೇ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರೋದಿಲ್ಲ, ಒಳಗಡೆ CCTV ಕ್ಯಾಮರಾ ಇರೋದಿಲ್ಲ, ಡಬಲ್ ಲಾಕ್ ಸಿಸ್ಟಮ್ ಅಲ್ಲಿ ಅದನ್ನ ಲಾಕ್ ಮಾಡ್ತೀವಿ. ಅದಾದ್ಮೇಲೆ ಗೌರ್ಮೆಂಟ್ ಸೀಲ್ ಇರುತ್ತೆ, ನಮಗೆ ಅಂತ ಕೊಟ್ಟಿರ್ತಾರೆ ಚುನಾವಣಾಧಿಕಾರಿಗಳಿಗೆ ಅಂತ ಹೇಳಿ, ಅದರಲ್ಲಿ ಸೀಲ್ ಮಾಡಿರ್ತೀವಿ. ಅದಾದ್ಮೇಲೆ ಹೊರಗಡೆ ಕಾರ್ಡ್ಬೋರ್ಡ್ ಹೊಡೆದಿರ್ತೀವಿ. ಸೊ ದಿಸ್ ಇಸ್ ಫಸ್ಟ್ ರೌಂಡ್ ಆಫ್ ಸೆಕ್ಯೂರಿಟಿ ಕಾರ್ಡನ್. ಅದಾದ್ಮೇಲೆ CAPF ಅವ್ರಿಗೆ ನಾವು ಡಿಪ್ಲಾಯ್ಮೆಂಟ್ ಮಾಡಿರ್ತೀವಿ. ಅವರು ದೇ ವಿಲ್ ಟೇಕ್ ಓವರ್ ದಿ ಹೋಲ್ ಕೌಂಟಿಂಗ್ ಸೆಂಟರ್ ಟಿಲ್ ಅಥವಾ ಸ್ಟ್ರಾಂಗ್ ರೂಮ್ ಟಿಲ್ ದಿ ಕೌಂಟಿಂಗ್ ಡೇ ಹ್ಯಾಪನ್ಸ್. ಸೊ ಡಬಲ್ ಲೇಯರ್ಡ್ ಇರುವಂತ ಏನಿದೆ ಅದನ್ನಷ್ಟು ನಾವು ಮಾಡ್ಕೊಂಡಿರ್ತೀವಿ. ಅದಾದ್ಮೇಲೆ ಇವತ್ತು ಬೆಳಗ್ಗೆ ಸ್ಕ್ರೂಟಿನಿ ಆಫ್ ದಿ ಡಾಕ್ಯುಮೆಂಟ್ಸ್ಗಳನ್ನು ಸಹಿತ ಇತ್ತು. ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಆಗಿರಬಹುದು, ಹೈಯೆಸ್ಟ್ ಪೋಲಿಂಗ್ ಆಗಿರ್ಬೋದು, ಲೋಯೆಸ್ಟ್ ಪೋಲಿಂಗ್ ಆಗಿರಬಹುದು. ಅದರಲ್ಲಿ ಜೊತೆಗೆ ಯಾರಾದರೂ ಒಂದು ಪಬ್ಲಿಕ್ ಸಾರ್ವಜನಿಕರ ಕಂಪ್ಲೇಂಟ್ಸ್ ಇಂದ ಬಂದಿತ್ತು ಅಥವಾ ECI ನೋಡ್ಕೊಂಡಿರುವಂಥ ಕಂಪ್ಲೇಂಟ್ಸ್, ಅದನ್ನು ಡಾಕ್ಯುಮೆಂಟ್ಸ್ನ ಸ್ಕ್ರೂಟಿನಿ ಮಾಡಿಸಿದ್ವಿ ಬೆಳಿಗ್ಗೆ. ಸೊ ಒಂದಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ನಾವು ಸ್ಕ್ರೂಟಿನಿ ಮಾಡ್ಬೇಕಂತಿರುತ್ತೆ, ಆ ಸ್ಕ್ರೂಟಿನೂ ಸಹಿತ ಮಾಡಿದ್ವಿ. ಎಲ್ಲ ರಾಜಕೀಯ ಪಕ್ಷಗಳ ಸಮ್ಮುಖದಲ್ಲೇ ಮಾಡ್ಕೊಂಡಿದ್ದೀವಿ. ಎಲ್ಲ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಸ್ಕ್ರೂಟಿನಿ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ ನಮಗೆ, ಆ ಲೀಗಲ್ ಡಾಕ್ಯುಮೆಂಟ್ಸ್, ಆ ಡಾಕ್ಯುಮೆಂಟ್ಸ್ಗಳೆಲ್ಲ ನೋಡಿ ಪರಿಶೀಲನೆ ಮಾಡಿಕೊಂಡು ಪ್ರೊಸೀಡಿಂಗ್ಸನ್ನ ಡ್ರಾ ಮಾಡಿಕೊಂಡು ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಮುಕ್ತಾಯ ಆದಂಗೆ ಆಗುತ್ತೆ. ಅಬ್ಸರ್ವರ್ ಮೇಡಮು ಸಹಿತ ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿ ಪಬ್ಲಿಕ್ ಓಡಾಟ ಎಲ್ಲರೂ ರೆಸ್ಟ್ರಿಕ್ಷನ್ ಎಲ್ಲ ಹಾಕಿರ್ತಾರ, ಅದೆಲ್ಲ ಕೂಡ ಬ್ಯಾನ್ ಆಗಿರುತ್ತೆ. ಎಷ್ಟು ಮೀಟರ್ ವ್ಯಾಪ್ತಿ ಒಳಗೆ ಎಲ್ಲ ಹೇಳೋದಾದ್ರೆ, ಸೊ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಐಡಿಯಲಿ ಸ್ಟ್ರಾಂಗ್ ರೂಮ್ ಇಂದ ಹಿಡ್ಕೊಂಡು ಕ್ಲೋಸ್ ಟು 100-150 ಮೀಟರ್ಸ್ ವರೆಗೂ ಸಹಿತ ಯಾರೇ ಸಾರ್ವಜನಿಕರಿಗಾಗಿರ್ಬೋದು ಅಥವಾ ಉಳಿದಂಥವ್ರಿಗೆ ಪ್ರವೇಶ ನಿಷಿದ್ಧ ಆಗಿರುತ್ತೆ. 2 ಲೇಯರ್ CAPF ಅವರೇನೆ ಅದನ್ನು ಡಿಫೆನ್ಸ್ ಮಾಡ್ಕೊಂಡಿರ್ತಾರೆ. ಸೊ ಇದಿಷ್ಟು ನಮ್ಮ ಕಡೆಯಿಂದ ಹೇಳೋದಿತ್ತು ಅಷ್ಟೇ. ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಈ ಮೂಲಕ ಧನ್ಯವಾದಗಳು ಹೇಳ್ತೀವಿ. ಅವರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಜನರಲ್ ಅಬ್ಸರ್ವರ್ ಎಲ್ಲ ರಾಜಕೀಯ ಪಕ್ಷಗಳಿಗೂ ಸಹಿತ ಕೋಆಪರೇಟ್ ಮಾಡಿ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಅಧಿಕಾರಿಗಳ ಮಾತು. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ, ಯಾಕಂದ್ರೆ ಈಗಾಗಲೇ ತುಂಬಾನೇ ಭದ್ರತೆಯ ದೃಷ್ಟಿಯಿಂದ ಸಾಕಷ್ಟು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಇವಿಎಂ ಒಂದು ಸ್ಟ್ರಾಂಗ್ ರೂಮ್ ನಲ್ಲಿ ಏನು
ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಜಯದ ಮಾಲೆ ಯಾರ ಕೊಳಗೆ ಬೀಳುತ್ತೆ ಅನ್ನೋದನ್ನ ಮಾತ್ರ ಮೇ 4 ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.